ಹಾಯ್ ಎಲ್ರಿಗೂ. ಭಾಳ ದಿನ ಆಗಿತ್ತು ಇನ್ಸ್ಟಾಗ್ರಾಮ್ನಾಗ ಯಾವುದೇ ರೀತಿ ವ್ಲಾಗ್ಸ್ ಆಗೋದಾಗ್ಲಿ ವಿಡಿಯೋಸ್ ಹಾಕೋದಾಗ್ಲಿ ಮಾಡಿರಲಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದ ಈ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಯೂಟ್ಯೂಬಲ್ಲೇ ವಿಡಿಯೋಸ್ ಹಾಕ್ಬೇಕಂತ ಮಾಡಿದ್ದೀನಿ. ಸೊ ಯೂಟ್ಯೂಬ್ ವ್ಲಾಗ್ ಮಾಡಾಕತ್ತೀನಿ. ಸೊ ಪೂರ್ತಿ ಯೂಟ್ಯೂಬ್ ವ್ಲಾಗ್ನ ನೋಡ್ರಿ. ರೀಸನ್ ಹೇಳ್ತೀನಿ ಯಾಕೆ ನಾನು ವ್ಲಾಗ್ಸ್ ಹಾಕಲಿಲ್ಲ, ಯಾಕೆ ನಾನು ವಿಡಿಯೋಸ್ ಹಾಕ್ತಿರ್ಲಿಲ್ಲ ಅಂಥೇಳಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 50% ನಾನು ಇದಕ್ಕೆ ಎಷ್ಟು ಎಫರ್ಟ್ ಹಾಕಾಕತ್ತೀನಿ ವಿಡಿಯೋ ಸಂಬಂಧ ಅನ್ನೋದು ನನಗಷ್ಟೇ ಗೊತ್ತೈತಿ. ಹವಾ ದೇವ್ರೆ. ಹಾಗಾಗಿ ಎಕ್ಸ್ಟರ್ನಲ್ ಎಕ್ಸಾಮ್ಸ್ ನಡೆಯಕತ್ತಾವ, ಹಾಗಾಗಿ ನಾನು ವಿಡಿಯೋಸ್ ಹಾಕಾಕತ್ತಿಲ್ಲ. ಮಸ್ತ್ ಪ್ಲ್ಯಾನ್ ಐತಿ. ಆ ಪ್ಲ್ಯಾನ್ ಪ್ರಕಾರ ನೆಕ್ಸ್ಟ್ ವಿಡಿಯೋ ಹಾಕ್ಬೇಕಂತ ನಾನು ರೆಡಿ ಆಗೀನಿ. ನೋಡೋಣ ಅದು ಯಾವಾಗ ಆಗುತ್ತೆ ಅಂತೇಳಿ. ಯಾವಾಗ ಆಗುತ್ತಲ್ಲ ಹಾಗೆ ಆಗುತ್ತಾ, ಇದೇ ಜುಲೈಯಲ್ಲಿ ಮಾಡೇ ಮಾಡ್ತೀನಿ. ಕೆಲವೊಂದಿಷ್ಟು ಬೆಸ್ಟ್ 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 ಕಂಟೆಂಟ್ಗಳನ್ನು, ವ್ಲಾಗ್ಗಳನ್ನು, ವಿಡಿಯೋಗಳನ್ನು ನಿಮ್ಮ ಮುಂದೆ ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ಸ್ಟಾಗ್ರಾಮ್ನಲ್ಲಾಯಿತು, ಯೂಟ್ಯೂಬ್ನಲ್ಲಿ ಇನ್ಮೇಲೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಾಯಿತು. ಯೂಟ್ಯೂಬ್ಗಂತೂ ನಾನು ಬಂದು ಹೋಗೋದೇ ಇಲ್ಲ, ಏನು ವಿಡಿಯೋಸ್ ಹಾಕೋದು ಇಲ್ಲ. ಹಾಕೋಣ, ಇದರಲ್ಲೇ ಅಭಿಪ್ರಾಯ ಶೇರ್ ಮಾಡೋಣ ಅಂಥೇಳಿ ಯೂಟ್ಯೂಬ್ ವ್ಲಾಗ್ ಹಾಕಿದ್ದು ನಾನು. ಮೇನ್ ರೀಸನ್ ವಿಡಿಯೋ ಯಾಕೆ ಹಾಕೋಕ್ಕಾಗಿಲ್ಲ ಅಂದ್ರೆ ಇದೆ, ಸ್ಟಡಿ, ಕಾಲೇಜ್, ಇಂಜಿನಿಯರಿಂಗ್ 4th ಸೆಮ್ ಎಕ್ಸಾಮ್ ನಡೀತಾ ಇದೆ. ಹಾಗಾಗಿ ಏನಂದ್ರೆ ಏನು, ನನಗೆ ವಿಡಿಯೋಸ್ ಹಾಕೋಕ್ಕಾಗ್ತಿಲ್ಲ. ನಾನು ಎಕ್ಸಾಮ್ಸ್ ಮುಗಿಯೋ ತನಕ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ, ಆದಷ್ಟು ಹಂಗಂತೇಳಿ ಗ್ಯಾಪ್ ಕೊಡೋದು ಬೇಡ. ಸಿಕ್ಕಾಗ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಹಾಕೋಣ ಅಂತೇಳಿ ಒಂದೊಂದು ಪೋಸ್ಟ್ ಹಾಕಾಕತ್ತೀನಿ. ಬಟ್ ಸ್ಟಾಪ್ ಮಾತ್ರ ಮಾಡೋದಿಲ್ಲ, ಅದು ಯಾವತ್ತೂ ನಿಲ್ಲೋದಿಲ್ಲ. ನನ್ನ ಒಂದು ಪ್ರಯತ್ನ ಮಾಡ್ತಾನೆ ಇರ್ತೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಟೋಟಲ್ ನನಗೆ 10 ಸಬ್ಜೆಕ್ಟ್ ಎಕ್ಸಾಮ್ಸ್ ಇದ್ದು, ಅದರೊಳಗೆ 7 ಸಬ್ಜೆಕ್ಟ್ ಎಕ್ಸಾಮ್ಸ್ ಮುಗ್ದಾವು. ಇನ್ನು 3 ಸಬ್ಜೆಕ್ಟ್ಸ್ ಅದಾವು. ಅವನು ಮುಗಿಸ್ಕೊಂಡಂದ್ರೆ ಆರಾಮ್ ಕುಲ್ಲ ಆಗಿರ್ತೀನಿ. ಆರಾಮ್ಗ ವಿಡಿಯೋ ಮಾಡ್ಬೋದು, ಅವಾಗೇನೂ ರಗಳೆ ಇರಲ್ಲ ಅನ್ನೋದೊಂದು ನಂದು ಪ್ಲ್ಯಾನ್. ಸೊ ವಿಡಿಯೋ ಮಾಡಕತ್ತೀನಿ ನಾನು. ನಂದಿನ್ನು ಬಾಕ್ಸ್ ಇದು ಇನ್ನೂ ಡಿಜಿಟೆಕ್ ಇಲ್ಲೇ ಇಟ್ಕೊಂಡ್ಬಿಟ್ಟು ನೀನೇ ಜಸ್ಟ್ ಫ್ರೆಶ್ ಅಪ್ ಆದ ತಕ್ಷಣ ಅಂದ್ಕೊಂಡೆ ವಿಡಿಯೋಸ್ ಹಾಕ್ತಾ ಇಲ್ಲ, ಏನಾದರೂ ಹೇಳ್ಬೇಕು ನಾನು, ಇಲ್ಲ ಅಂದ್ರೆ ಭಾಳ ಇದಾಗ್ಬಿಡ್ತೈತಿ. ಇಲ್ಲಾಂದ್ರೆ ಜನರು ರೆಸ್ಪಾನ್ಸ್ಗಳನ್ನು ಕಮ್ಮಿ ಕೊಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನು ವಿಡಿಯೋಸ್ ಹಾಕ್ತಾ ಇದ್ದರೆ ನನ್ನ ವಿಡಿಯೋಸ್ ಜೊತೆ ಅವರು ಕೂಡ ಆ್ಯಕ್ಟಿವ್ ಆಗಿರ್ತಾರೆ. ಅದೇ ನಾನು ವಿಡಿಯೋಸ್ ಹಾಕ್ತಾ ಇಲ್ಲ, ಡಿಆಕ್ಟಿವೇಟ್ ಆಗಿದ್ನಂದ್ರೆ ಅವರು ಕೂಡ ನನ್ನ ವಿಡಿಯೋಸ್ಗಳನ್ನು ನೋಡಲ್ಲ. ಸೊ ಕಾಲೇಜಿಗೂ ಹೋಗಿ ಬರಬೇಕು, ಬಂದಾದ್ಮೇಲೆ ಎಕ್ಸಾಮ್ಸು ಪ್ರಿಪೇರ್ ಮಾಡ್ಕೊಳ್ಬೇಕು, ಕೂತ್ಕೊಂಡು ಬರೀಬೇಕು, ಆಮೇಲೆ ವಿಡಿಯೋಸ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂದಾಗ ರಿಯಲಿ ಕುತ್ತಿಗೆ ಬಂದಿರ್ತೈತಿ. ಅದರಲ್ಲೂ ಒಂದೊಂದು ಸಬ್ಜೆಕ್ಟ್ ಮಾತ್ರ ಇಂಜಿನಿಯರಿಂಗಲ್ಲಿ ಸಖತ್ ಹೆವಿ ಅದಾವು. ಮತ್ತು ಮಾರ್ನಿಂಗ್ 8 ಗಂಟೆ 7:30ಗೆ ಮನೆ ಬಿಡ್ತೀನಿ ನಾನು. 8ಕ್ಕೆ ಅನ್ನೋಷ್ಟಿಗೆ ಟ್ರಾಫಿಕ್ ಹಾಗೆಲ್ಲ ಸಿಗಾಕೊಳ್ತೀನಿ. 7:30 ಅನ್ನೋಷ್ಟಿಗೆ ಮನೆ ಬಿಟ್ಟು ಸಂಜೆ ಬರುವಾಗ 6:30 ಈ ಥರ ಇರ್ತೈತೆ ನಂದು ಯಾವಾಗಲೂ ರುಟೀನ್. ಹಾಗಾಗಿ ವಿಡಿಯೋಸ್ ಹಾಕೋಕ್ಕಾಗ್ತಿಲ್ಲ. ಅಂತೂ ಮಾವಿನ ಹಣ್ಣು ಸೀಸನ್ ಮುಗಿತಾ ಬಂದಾಗ ಮಾವಿನ ಹಣ್ಣು ತಿನ್ನತ್ತೀನಿ ನಾನು. ಊರಾಗಿದ್ದಾಗಂತೂ ಮಾವಿನ ಹಣ್ಣು ಕೆಲ್ಸಕ್ಕೆ ಹೋದಾಗ ನಮ್ಮ ಮಾಯಿರೆಲ್ಲ ತರ್ತಿದ್ರು. ಅವಾಗಂತೂ ಶಿಸ್ತಿಗೆ ಮಾವಿನ ಹಣ್ಣು ತಿಂತಿದ್ವಿ. ಈಗ ನಾ ತಿಂತಾ ಇರೋದು ತೋತಾಪುರಿ ಮಾವಿನ ಹಣ್ಣು. ಕೆಜಿಗೆ 24 ರೂಪಾಯಿ. ಮೊನ್ನೆ ಮಾರ್ಕೆಟ್ ಮಾಡೋಕೆ ಹೋದಾಗ ನಾವು ತೊಗೊಂಡಿದ್ವಿ. ಇನ್ನೊಂದು ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು. ಅದೇನಂತಂದ್ರೆ, ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇರುವಾಗೆ ತುಂಬ ಸಾವು ನೋವುಗಳ ವಿಡಿಯೋಗಳೇ ನನ್ನ ಕಣ್ಮುಂದೆ ಬರ್ತಾ ಇದ್ದಾವೆ. ಅದ್ಯಾವುದು ಅಲ್ಲ, ಎಲ್ಲ ಸತ್ಯವಾದಂಥ ವಿಡಿಯೋಗಳು. ಹುಬ್ಳಿಯಿಂದ ಲಕ್ಷ್ಮೇಶ್ವರಕ್ಕೆ ಹೋಗ್ತಾ ಇದ್ದಂಥ ಒಂದು ಬಸ್ನಲ್ಲಿ 17 ವರ್ಷದ ಹುಡುಗ ಜಸ್ಟ್ ಹೊರಗಡೆ ಏನಾಗ್ತಾ ಇದೆ ರೋಡಿಂದ ಅಂಥೇಳಿ ನೋಡಕ್ಕೆ ಹೋಗಿ, ಅಂದ್ರೆ ಒಂದೇನೋ ಲಾರಿ ಏನೋ ಬಸ್ಸಿಗೆ ಬಂದು ಟಚ್ ಆಯ್ತಂತೆ. ಏನು ಎದಕ್ಕೆ ಟಚ್ ಆಯ್ತಪ್ಪ ಅಂಥೇಳಿ ನೋಡಕ್ ಹೋಗಿ ಕಿಟಕಿಯಿಂದ, ಪಾಪ ಅವನ ತಲೆನೇ ಹೋಗ್ಬಿಟ್ಟಿದೆ, ಅವನ ಜೀವನೇ ಹೋಗ್ಬಿಟ್ಟಿದೆ. ಪಾಪ ಅವನ ಅಪ್ಪ ಅಮ್ಮ ಅನ್ಕೊಂಡಿರ್ತಾರೇನೋ ಮಗ ಕಾಲೇಜಿಂದ ಮನೆಗೆ ಬರ್ತಾನೆ ಅಂತೇಳಿ. ಆದ್ರೆ ಈ ತರ 17 ವರ್ಷದ ಒಂದು ಮಗ ಇಲ್ಲ ಅಂದಾಗ ಅವ್ರು ಹೆಂಗ್ ಅರ್ಗಿಸ್ಕೋತಾರೋ ಎಲ್ಲ ಗೊತ್ತಿಲ್ಲ. ಇನ್ನೊಂದು ಯಾವ್ದಂದ್ರೆ ಕೊರ್ತಿ ಕೊಲ್ಲಾರ್ ಬ್ರಿಡ್ಜ್ ಇದೆಯಲ್ಲ, ಕೃಷ್ಣಾ ನದಿ ಬ್ರಿಡ್ಜ್, ಅದು ನಮ್ಮೂರು. ಕೊರ್ತಿ ಕೊಲ್ಲಾರ್ ಕೂಡ ನಮ್ಮೂರೇ. ಒಂದು ದೊಡ್ಡ ಲಾರಿ ಸಮೇತ ಡ್ರೈವರ್ ಕೂಡ ಬ್ರಿಡ್ಜ್ ಒಡೆದು ನೀರೊಳಗೆ ಬಿದ್ದ್ಬಿಟ್ಟಿದ್ದಾನೆ. ಲಾರಿ ಕಾಣದೇ ಇರುವಷ್ಟು ಫುಲ್ ಮುಳುಗೋಗಿತ್ತು.
ರೀಸೆಂಟ್ ಆಗಿ ನೀರ್ ಬಂದಿರ್ಬೇಕು ಕೃಷ್ಣಾ ನದಿಗೆ. ಇದೇ 1 ತಿಂಗಳಿಂದ ನೀರ್ ಇರ್ಲಿಲ್ಲ, ಫುಲ್ ಒಣ ಭೂಮಿ ತರ ಆಗಿತ್ತು ಕೃಷ್ಣಾ ನದಿ. ಪಾಪ ಡ್ರೈವರ್ ಕೂಡ ಸತ್ತೋಗ್ಬಿಟ್ಟಿದ್ದಾನೆ. ಯಪ್ಪ, ಎಷ್ಟು ಸಾವು ನೋವುಗಳು. ಹಾಗೆ ಅದಾದ್ಮೇಲೂ ಇನ್ನೊಂದ್ಸಲ ಅದೇ ರೋಡಲ್ಲೇನೆ ಗಾಡಿ ಬಿದ್ದಿತ್ತು ಅನ್ಸುತ್ತೆ, ಅದೇ ಒಂಥರದ ಲಾರಿ. ಅದಾದ್ಮೇಲೆ ಇನ್ನೊಂದು 4 ವರ್ಷದ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಅಂತ. ಏನ್ ನಡೀತಾ ಇದೆ ಸಮಾಜದಲ್ಲಿ? 4 ವರ್ಷದ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಅಂದ್ರೆ, ಈ ತರದೊಂದು ಮೈಂಡ್ ಸೆಟ್ ಅಲ್ಲಿ ಸಮಾಜ ಇದೆಯಾ? 4 ವರ್ಷದ ಒಂದು ಮಗು ಕೂಡ ಬಿಡ್ತಾ ಇಲ್ಲ, ಹೆಣ್ಣು ಮಗುನ. ಇನ್ನು ಮುದುಕಿಯರ್ನ ಮತ್ತೆ ಇನ್ನು ಅದಕ್ಕಿಂತ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಡ್ತಾರೋ ಇಲ್ಲ. ಇದು ಒಂದು ತುಂಬಾ ನೋವಾದಂತ ವಿಚಾರ ಕೇಳಿದ ತಕ್ಷಣ. ಅಂದ್ರೆ ಬೇರೆ ಹೆಣ್ಮಕ್ಳಿಗೂ ಸೇಫ್ಟಿ ಇಲ್ಲಾರ್ದಂಗ ಅನ್ಸುತ್ತೆ ಇದು. 4 ವರ್ಷದ ಪಾಪುಗೆ ಸೇಫ್ಟಿ ಇಲ್ಲ ಅಂದ್ಮೇಲೆ ಬೇರೆಯವ್ರಿಗೂ ಕೂಡ, ಅದ್ರಲ್ಲೂ ಹೆಣ್ಮಕ್ಳಿಗೂ ಕೂಡ ಸೇಫ್ಟಿನೇ ಇರಲ್ಲ ಈ ತರ ಒಂದು ಕೇಸ್ಗಳು ನೋಡುವಾಗ. ಇನ್ನೊಂದು ಇದೇ ತರದೊಂದು ಘಟನೆ ನಡೆದಿದೆ, ಬೇರೆ ಸ್ಟೇಟ್ ಅಲ್ಲಿ ನಡೆದಿರೋದು. 15 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ. ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗುವಂತಹ ಹುಡುಗಿ ಮೇಲೆ ಆಟೋ ಡ್ರೈವರ್ಗಳು ಇರ್ತಾರಲ್ಲ, ಅಂಕಲ್ ನಂಗೆ ಮನೆವರೆಗೂ ಬಿಡಿ ಅಂತ ಹೇಳಿ ಕೇಳಿದಾಳೆ ಹುಡುಗಿ. ಆದ್ರೆ ಆ ಹುಡುಗಿನ ಕಿಡ್ನಾಪ್ ಮಾಡಿ ಅವಳನ್ನ ಅತ್ಯಾಚಾರ ಮಾಡಿ 5 ದಿನಗಳ ಕಾಲ ಅವಳಿಗೆ ನರಕ ಕೊಟ್ಟು 5 ದಿನಗಳ ಕಾಲ ಕೂಡಿಟ್ಟು ಅವಳಿಗೆ ಯಾವ ತರ ಹಿಂಸೆ ಕೊಟ್ಟಿದಾರೇನೋ ಪುಣ್ಯಾತ್ಮರು. ಇಂಥವರೆಲ್ಲ ಇರ್ಲೇಬಾರ್ದು. ಈ ತರದೆಲ್ಲ ನೋಡುವಾಗ ಬೇರೆ ಹೆಣ್ಮಕ್ಳಿಗೂ ಸೇಫ್ಟಿ ಇಲ್ವೇ ಇಲ್ಲ ಅನ್ಸುತ್ತೆ. ಹೆಣ್ಮಕ್ಳ ಮೇಲೆ ಅಷ್ಟೇ ಅಲ್ಲ, ಗಂಡ್ ಮಕ್ಳ ಮೇಲೆ ಕೂಡ ಕೆಲವೊಂದ್ಸಲ ಈ ತರದೊಂದು ದೌರ್ಜನ್ಯಗಳು ನಡೀತಾ ಇರುತ್ತೆ. ಯಾಕಂತ ಒಂದು ಮನಸ್ಥಿತಿಗೆ ಹೋಗ್ತಾರೇನೋ ಕೆಲವೊಬ್ರು. ಯಾಕಂದ್ರೆ ಅವ್ರ ಜೊತೆ ಒಡ ಹುಟ್ಟಿದವ್ರು ಇರ್ತಾರೋ ಇಲ್ಲೋ, ಅಣ್ಣ ತಮ್ಮ ಅಕ್ಕ ತಂಗಿರು, ಇವ್ರೊಂದು ಒಡ ಹುಟ್ಟಿದವ್ರ ಜೊತೆ ಬೆಳೆದಿರ್ತಾರೋ ಇಲ್ಲೇನೋ. ಈ ತರದೊಂದು ಮೈಂಡ್ ಸೆಟ್ಟಿನ ಜನ ಕೂಡ ಇದ್ದಾರೆ ನಮ್ಮ ಸಮಾಜದಲ್ಲಿ. ಸೊ ಕೇರ್ಫುಲ್ ಆಗಿರಿ, ಆದಷ್ಟು ಜಾಗೃತರಾಗಿರಿ. ಎಲ್ಲೇ ಒಂದು ಪ್ರಯಾಣ ಮಾಡ್ಬೇಕಾದ್ರೂ ಕೂಡ ಕಿಟಕಿಯಿಂದನೋ ಇಲ್ಲ ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಇಲ್ದೇನೋ ಈ ತರ ಹೋಗಕ್ ಹೋಗ್ಬೇಡಿ. ಅಥವಾ ನೀವು ಡ್ರೈವ್ ಮಾಡ್ತಾ ಇದ್ರೆ ತುಂಬಾ ಜಾಗೃತೆಯಿಂದ ಡ್ರೈವ್ ಮಾಡಿ. ಮುಂದೆ ಬರುವಂತ ದೊಡ್ಡ ದೊಡ್ಡ ಗಾಡಿಗಳಾಗಿರ್ಬೋದು, ಸಣ್ಣ ಗಾಡಿಗಳಾಗಿರ್ಬೋದು, ದೊಡ್ಡ ಸೇತುವೆಗಳಾಗಿರ್ಬೋದು, ಇದನ್ನೆಲ್ಲ ನೋಡ್ಕೊಂಡು ಹುಷಾರಾಗಿ ಡ್ರೈವ್ ಮಾಡಿ. ಅದೇ ರೀತಿ ಹೆಣ್ಮಕ್ಳು ಕೂಡ ತುಂಬಾ ಕೇರ್ಫುಲ್ ಆಗಿರಿ. ನಿಮ್ ಜೊತೆ ಯಾರಾದ್ರೂ ಇದ್ರೆ, ನಿಮ್ ಜೊತೆ ಒಂದು 3-4 ಜನ ಹುಡುಗಿಯರೋ ಇಲ್ಲ ನಿಮ್ಮ ಅಣ್ಣನೋ ಅಪ್ಪನೋ ಈ ತರ ಇದ್ದಾಗ ಮಾತ್ರ ಹುಡುಗಿಯರ್ ತಿರ್ಗಾಡಿ. ಸಣ್ಣ ಪುಟ್ಟ ಮಗುಗಳನ್ನೆಲ್ಲ ಹುಷಾರಾಗಿ ಇಟ್ಕೊಳ್ಳಿ ತಂದೆ ತಾಯಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಬಹಳ ಲೆಂತಿ ಆಗಕತೈತಿ. ವಿಡಿಯೋ ಲೆಂತಿ ಆದ್ರೆ ಅಪ್ಲೋಡ್ ಮಾಡೋಕೇನು ಪ್ರಾಬ್ಲಮ್ ಇಲ್ಲ. ಬಟ್ ನನಗೇನು ಪ್ರಾಬ್ಲಮ್ ಅಂದ್ರೆ, ಅದನ್ನ ಎಡಿಟಿಂಗ್ ಮಾಡಿ ಆದ್ಮೇಲೆ ನನ್ನ ಗ್ಯಾಲರಿ ಒಳಗೆ ಸೇವ್ ಮಾಡ್ಕೊಳ್ಳೋಣ ಅಂದ್ರೆ ಅದು ಆಗೋದೇ ಇಲ್ಲ. ಆ ಥರ ಆಗ್ಬಿಡುತ್ತಾ, ಸ್ಟೋರೇಜ್ ಆಗ್ಬಿಡುತ್ತಾ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ, ಮಾತಾಡೋಣ. ಯಾಕೆ ವಿಡಿಯೋಸ್ ಹಾಕ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೇಕಂತಾನೆ ನಾನು ಈ ವಿಡಿಯೋನ ಮಾಡಿದ್ದು. ಸೊ ನಿಮ್ಮ ಒಂದು ಟೈಮ್ ಕೊಟ್ಟು ಈ ವಿಡಿಯೋ ಪೂರ್ತಿ ನೋಡ್ರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಒಂದು ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಒಂದು ಸಪೋರ್ಟ್ ಬೇಕೇ ಬೇಕು. ವಿಡಿಯೋಸ್ ಹಾಕ್ತಾ ಇರ್ತೀನಿ, ನಿಮ್ಮ ಸಪೋರ್ಟ್ ಯಾವತ್ತೂ ನನ್ನ ಜೊತೆ ಇರಲಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಬಾಯ್ ಬಾಯ್.